ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಏಪ್ರಿಲ್ 4, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವ ಆಟಿಸಮ್ ಜಾಗೃತಿ ದಿನ, ನೋಡಿ ಇಂಗ್ಲೀಷಲ್ಲಿ ಗಮನಿಸಿ, ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಡೇಯನ್ನು ವಿಶ್ವದಾದ್ಯಂತ ಆಚರಿಸುತ್ತದೆ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏಪ್ರಿಲ್ 2 ಅಂದರೆ ಆಪ್ಷನ್ ನಂಬರ್ 1. ಹಾಗಾದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಏನಿದು ಆಟಿಸಮ್? ಹೆಚ್ಚಿನ ಡೀಟೇಲ್ಸ್ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಗಮನಿಸಿ, 2007ರಿಂದ UN ಜನರಲ್ ಅಸೆಂಬ್ಲಿಯಿಂದ ಏಪ್ರಿಲ್ 2 ವಿಶ್ವ ಆಟಿಸಮ್ ಜಾಗೃತಿ ದಿನ ಎಂದು ಗೊತ್ತುಪಡಿಸಲಾಯಿತು. ಹಾಗಾದರೆ 2025ರ ಈ ದಿನದ ಥೀಮ್ ಏನು ಅಂತ ಕೇಳಿದರೆ, ನರ ವೈವಿಧ್ಯತೆಯನ್ನು ಮುಂದುವರಿಸುವುದು ಮತ್ತು UN ಸುಸ್ಥಿರ ಅಭಿವೃದ್ಧಿ ಅಂದರೆ SDGs ಅಂತ ಕರೀತಾರೆ. ಆದರೆ ಗಮನಿಸಬಹುದು, ಅಡ್ವಾನ್ಸಿಂಗ್ ನ್ಯೂರೋ ಡೈವರ್ಸಿಟಿ ಆ್ಯಂಡ್ ದ UN ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಿ, ಸ್ವಲೀನತೆಯ ಪ್ರತಿಪಾದಕರು ಸ್ವಲೀನತೆ ಹೊಂದಿರುವ ವ್ಯಕ್ತಿಗಳ ಅನುಭವಗಳನ್ನು ಜಾಗತಿಕ ಚರ್ಚೆಗಳ ಮುಂಚೂಣಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂಬುದನ್ನು ಗಮನಿಸಿ. ನೆಕ್ಸ್ಟ್ 2ನೇ ಕ್ವಶನ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್ ನಿಮಗೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಶೂನ್ಯ ಬಡತನ P4 ಉಪಕ್ರಮ, ನೋಡಿ ಜೀರೋ ಪಾವರ್ಟಿ P4 ಪಾಲಿಸಿ. ಸೊ ಇದರಲ್ಲಿ P4 ಎಂಬುದು ಕೆಳಗಿನ ಏನನ್ನು ಸೂಚಿಸುತ್ತದೆ? P4 ನೋಡಿ, P4 ಎಂಬುದು ಗಮನಿಸಬಹುದು, ಆಪ್ಷನ್ ನಂಬರ್ 1 ಸೂಚಿಸುತ್ತದೆ. ಪಬ್ಲಿಕ್, ಪ್ರೈವೇಟ್, ಪೀಪಲ್, ಪಾರ್ಟ್ನರ್ಶಿಪ್ ಎಂಬುದು ಈ P4 ಎಂಬ ಅರ್ಥವನ್ನು ಕೊಡುತ್ತದೆ. ಹಾಗಾದರೆ ಏನಿದು P4? ಯಾವ ರಾಜ್ಯ ಸರ್ಕಾರ ಇದನ್ನು ಜಾರಿಗೆ ತಂದಿದೆ? ಹಾಗಾದರೆ ಯಾವ ರಾಜ್ಯದ್ದು ಈ ಶೂನ್ಯ ಬಡತನ ಉಪಕ್ರಮ? ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಗಮನಿಸಬಹುದು, ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. P4 ಓಕೆ. ಸೊ ಆಂಧ್ರ ಪ್ರದೇಶ 2047ರ ವೇಳೆಗೆ ನೋಡಿ ಜೀರೋ ಪಾವರ್ಟಿ ಆಗ್ತಕ್ಕಂಥ ಗುರಿಯನ್ನು ಹೊಂದಿದೆ. ಹೆಚ್ಚಿನ ಡೀಟೇಲ್ಸನ್ನು ಕುರಿತು ನಾವು ತಿಳ್ಕೊಳ್ಳೋಣ. ನೋಡಿ, ಶೂನ್ಯ ಬಡತನ P4 ಉಪಕ್ರಮವು 2029ರ ವೇಳೆಗೆ ಬಡತನ ಮುಕ್ತ ಆಂಧ್ರ ಪ್ರದೇಶವನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. P4 ಎಂದರೆ ಸಾರ್ವಜನಿಕ ಖಾಸಗಿ ಜನಸಹಭಾಗಿತ್ವ. ಓಕೆ. ಸೊ ಹಾಗಾದರೆ ಗಮನಿಸಬಹುದು, 20 ಲಕ್ಷ ಅತ್ಯಂತ ವಂಚಿತ ಕುಟುಂಬಗಳಿಗೆ ಇದರ ಮೂಲಕ ಆದ್ಯತೆ ನೀಡಲಾಗಿದ್ದು, ಇದನ್ನು ಅಗ್ರ 10 ಶ್ರೀಮಂತ ಕುಟುಂಬಗಳು ದತ್ತು ತೆಗೆದುಕೊಳ್ಳುತ್ತವೆ. ಈ ಉಪಕ್ರಮವು ಸಾರ್ವಜನಿಕ ಖಾಸಗಿ ಭಾಗವಹಿಸುವಿಕೆಯನ್ನು ಸಜ್ಜುಗೊಳಿಸುವುದು. ನೋಡಿ, ಸಾರ್ವಜನಿಕವಾಗಿ ಖಾಸಗಿಯವರು ಭಾಗವಹಿಸಬಹುದು ಈ ಯೋಜನೆಗಳಿಗೆ, ಅಂದರೆ ಬಡತನ ಮುಕ್ತ ಮಾಡಲಿಕ್ಕೆ. ಸೊ ಏನೇನೆಲ್ಲ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಅಳವಡಿಸಿಕೊಳ್ತಾ ಇದೆ. ಜೊತೆಗೆ ಸಮಗ್ರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಮತ್ತು ಭಾರತದಲ್ಲಿ ಹೊಸ ಬಡತನ ನಿರ್ಮೂಲನಾ ಮಾದರಿಯನ್ನು ಸೃಷ್ಟಿಸುವ ಗುರಿಯನ್ನು ಆಂಧ್ರ ಪ್ರದೇಶ ಸರ್ಕಾರ ಹೊಂದಿರತಕ್ಕಂಥದ್ದು. ಹಾಗಾದರೆ ಈ ಪ್ರಮುಖ ಯೋಜನೆ ಆಂಧ್ರ ಪ್ರದೇಶ ಸರ್ಕಾರದ್ದು ಎಂಬುದು ನೆನಪಿರಬೇಕು. P4 ಓಕೆ. ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ 3ನೇ ಕ್ವಶನ್ ನೋಡಿ, ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ಜಾಗತಿಕ ಕಲ್ನಾರಿನ ಜಾಗೃತಿ ವಾರವನ್ನಾಗಿ ಆಚರಿಸಲಾಗುತ್ತದೆ? ನೋಡಿ, ವರ್ಲ್ಡ್ ಅಬ್ಸ್ಟೇಷನ್ ಅವೇರ್ನೆಸ್ ವೀಕ್. ನೋಡಿ, GAAW ಆಸ್ಬೆಸ್ಟೋಸ್ ಅಂತ ಕರೀತಾರೆ. ಆಸ್ಬೆಸ್ಟೋಸ್ ಎಂಬುದು ಒಂದು ಕಲ್ಲಾಗಿರ್ಬೋದು, ಪಾಚಿಯ ರೀತಿಯಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ, ಈ ಕಲ್ನಾರ ಎಂಬುದು. ಸೊ ಇದು ಅತ್ಯಂತ ಅಪಾಯಕಾರಿ ಮತ್ತು ಜೊತೆಗೆ ಇದರಿಂದ ಹೆಚ್ಚಿನ ಉಪಯೋಗ ಕೂಡ ಇದೆ. ಸೊ ಇದನ್ನು ಜಾಗೃತಿ ಮೂಡುವ ಒಂದು ಉದ್ದೇಶವನ್ನು ಹೊಂದಿರತಕ್ಕಂಥದ್ದು ಆಸ್ಬೆಸ್ಟೋಸ್. ಸೊ ಇದೊಂದು ನಾನು ಹೇಳಿದಂತೆ ಇದು ಎಳೆ ಆಕಾರದಲ್ಲಿ ಕಂಡುಬರುತ್ತದೆ. ಸೊ ನೀವು ಕ್ರೋಮಲ್ಲೇ ಚೆಕ್ ಮಾಡ್ಬೋದು, ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಸೊ ಇದರಿಂದ ಉಪಯೋಗವೂ ಕೂಡ ಇದೆ, ಇದರಿಂದ ತುಂಬ ಹಾನಿಕಾರಕವೂ ಕೂಡ ಆಗುತ್ತದೆ ಎಂಬುದು ನೆನಪಿರಬೇಕು. ನೋಡಿ, ಪ್ರತಿ ವರ್ಷ
ಏಪ್ರಿಲ್ ಮೊದಲ ವಾರ ಏನಿದೆ ನೋಡಿ, ಏಪ್ರಿಲ್ ಫಸ್ಟ್ ವೀಕ್ ಏನಿದೆ, ನಾವು ಜಾಗತಿಕ ಕಲ್ನಾರಿನ ಜಾಗೃತಿ ವಾರವನ್ನಾಗಿ ಆಚರಣೆ ಮಾಡ್ತೀವಿ. ಹೆಚ್ಚಿನ ಡೀಟೇಲ್ಸ್ ನೋಡೋಣ. ನೋಡಿ, ಗ್ಲೋಬಲ್ ಅಸ್ಬೆಸ್ಟೋಸ್ ಅವೇರ್ನೆಸ್ ವೀಕ್. ಓಕೆ, ಸೊ ನಾವು ಏಪ್ರಿಲ್ 1 to 7ವರೆಗೂ ಈ ದಿನವನ್ನಾಗಿ ವಿಶ್ವದಾದ್ಯಂತ ಆಚರಣೆ ಮಾಡಲಾಗುತ್ತದೆ. ಸೊ ವಿಶ್ವದಾದ್ಯಂತ ಎಂಬುದು ನೆನಪಿರಲಿ. ಓಕೆ, ನೋಡಿ, ಅಸ್ಬೆಸ್ಟೋಸ್ ಅಂತ ಕರೀತೇವೆ. ಸೊ ಇದಕ್ಕೆ ಒಡ್ಡಿಕೊಳ್ಳುವುದನ್ನು ತಡೆಗಟ್ಟಲು ಮತ್ತು ಅಸ್ಬೆಸ್ಟೋಸ್ನಿಂದ ಉಂಟಾಗುವ ರೋಗ ನಿರ್ಮೂಲನೆ ಮಾಡಲು ಮೀಸಲಾಗಿರುವ US ಮೂಲದ ಅತಿದೊಡ್ಡ ಸ್ವಾತಂತ್ರ್ಯ ಲಾಭದಾಯಕ ಸಂಸ್ಥೆ ADAO, ಅಸ್ಬೆಸ್ಟೋಸ್ ರೋಗ ಜಾಗೃತಿ ಸಂಸ್ಥೆ. ಇದು ಈ ವರ್ಷ 21ನೇ ವಾರ್ಷಿಕ ಜಾಗತಿಕ ಅಸ್ಬೆಸ್ಟೋಸ್ ಜಾಗೃತಿ ವಾರವನ್ನು ಏಪ್ರಿಲ್ 1ರಿಂದ 7ರವರೆಗೆ ನಡೆಸಲಾಗುವುದು ಎಂದು ಘೋಷಣೆ ಮಾಡಿದೆ. ಹಾಗಾದರೆ ನೋಡಿ, ವಾರದುದ್ದಕ್ಕೂ ಅಭಿಯಾನವು ಈ ಕೆಳಗಿನವುಗಳನ್ನು ಉದ್ದೇಶಿಸಲಿದೆ. ಏನನ್ನು ಉದ್ದೇಶಿಸಲಿದೆ ವಾರದುದ್ದಕ್ಕೂ ಕೂಡ? ನೋಡಿ, ಒಂದನೇದಾಗಿ ಪ್ರಪಂಚದಾದ್ಯಂತ 6 ಕಲ್ನಾರಿನ ಫೈಬರ್ಗಳ ಗಣಿಗಾರಿಕೆ, ಉತ್ಪಾದನೆ ಮತ್ತು ಅದರ ಬಳಕೆಯನ್ನು ನಿಷೇಧಿಸುವುದರ ಬಗ್ಗೆ ಚರ್ಚೆ ಮಾಡುತ್ತದೆ. ಸ್ನೇಹಿತರೆ, ಗಮನಿಸಬಹುದು, ಕಲ್ನಾರಿನ ಫೈಬರ್ ಗಣಿಗಾರಿಕೆ ಇದೆ. 6 ರೀತಿಯ ಕಲ್ನಾರಿನ ಫೈಬರ್ ಅಂದರೆ ಅಸ್ಬೆಸ್ಟೋಸ್ನ ಗಣಿಗಾರಿಕೆ ಇದ್ದಾವೆ. ಅದರ ಉತ್ಪಾದನೆ, ಅದರ ಬಳಕೆಯನ್ನು ನಿಷೇಧಿಸುವುದರ ಮೇಲೆ ಕೇಂದ್ರೀಕರಿಸುತ್ತೆ. ಎರಡನೇದಾಗಿ ಕಲ್ನಾರಿನ ಮಾನ್ಯತೆಯನ್ನು ತಡೆಗಟ್ಟುತ್ತದೆ. ನೋಡಿ, ಅದಕ್ಕೆ ನೀಡ್ತಕ್ಕಂಥ ಅನುಮೋದನೆಗಳಾಗಿರ್ಬೋದು, ಅದನ್ನು ತಡೆಯುವ ಪ್ರಯತ್ನವನ್ನು ಮಾಡುತ್ತದೆ. ಮೂರನೇದಾಗಿ ಅಸ್ತಿತ್ವದಲ್ಲಿರುವ ಕಾನೂನುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ನಿಯಮಗಳ ಏನಿದಾವೆ ಅವುಗಳನ್ನು ಅನುಸರಣೆ ಮತ್ತು ಜಾರಿಯನ್ನು ಹೆಚ್ಚಿಸುತ್ತದೆ. ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ನಿಯಂತ್ರಣ ನಿಯಮಗಳನ್ನು ಹೆಚ್ಚಿಸುತ್ತದೆ. ಸ್ನೇಹಿತರೆ, ಇಷ್ಟು ಮಾಹಿತಿ ನೆನಪಿರಲಿ ನಿಮಗೆ. ನೆಕ್ಸ್ಟು 4ನೇ ಕ್ವಶನ್ ನೋಡೋಣ. 2024-25ನೇ ಹಣಕಾಸು ವರ್ಷದಲ್ಲಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದರೆ NHAI ನಿಗದಿಪಡಿಸಿದ ಗುರಿಯ ವಿರುದ್ಧ ಎಷ್ಟು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸಿದೆ? ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಒಂದು ವರ್ಷಕ್ಕೆ ಇಂತಿಷ್ಟು ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ NHAI ನಿಗದಿಪಡಿಸುತ್ತದೆ ಸ್ನೇಹಿತರೆ. ಆದರೆ ಆ ನಿಗದಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇದೀಗ ರಸ್ತೆ ನಿರ್ಮಾಣಗೊಂಡಿದೆ. ಹಾಗಾದರೆ ಎಷ್ಟು ರಸ್ತೆ ನಿರ್ಮಾಣಗೊಂಡಿದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ 4 ಗಮನಿಸಬಹುದು. 5614 ಕಿಲೋಮೀಟರ್, ಸರಿಸುಮಾರು 2024-25ನೇ. ಸೊ ಈ ಫಿನಾನ್ಷಿಯಲ್ ಇಯರ್ನಲ್ಲಿಯೇ 5614 ಕಿಲೋಮೀಟರ್ನಷ್ಟು NHAI ಟಾರ್ಗೆಟ್ ಮೀರಿ ನ್ಯಾಷನಲ್ ಹೈವೇಗಳನ್ನು ನಿರ್ಮಿಸಿರ್ತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಳ್ಳಿ. ನೋಡಿ, ಫಿನಾನ್ಷಿಯಲ್ ಇಯರ್ 2025 ಟಾರ್ಗೆಟ್ನ ಮೀರಿ ಉತ್ಪಾದನೆ ಮಾಡಿದೆ. ಅಂದರೆ ರೈಲ್ವೆ ಹಳಿಗಳನ್ನು ಹಾಕಿರತಕ್ಕಂಥದ್ದು. ಟೋಟಲ್ ಆಗಿ 5614 ಕಿಲೋಮೀಟರ್. ಓಕೆ, ಆದರೆ ಇದ್ರ ಗೋಲ್ ಎಷ್ಟಿತ್ತು ನೋಡಿ, 5150 ಕಿಲೋಮೀಟರ್ ಇದರ ಗೋಲ್ ಇತ್ತು. ಈಗ ಅದು 5614 ಕಿಲೋಮೀಟರ್ ಈ ಗೋಲನ್ನು ಮೀರಿಸಿ ಹಾಕಿರತಕ್ಕಂಥದ್ದು. ಸೊ ಎಕ್ಸಾಮ್ನ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ ಇದು. ಓಕೆ, ಸೊ ಇವೆಲ್ಲ ಮಾಹಿತಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಏಪ್ರಿಲ್ 2025ರಲ್ಲಿ 3 ವರ್ಷಗಳ ಅವಧಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಡಿ RBIನ ಹೊಸ ಡೆಪ್ಯೂಟಿ ಗವರ್ನರ್ ಆಗಿ ನೋಡಿ ಉಪ ಗವರ್ನರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? RBIನ ಡೆಪ್ಯೂಟಿ ಗವರ್ನರ್ ಕೂಡ ನಿಮಗೆ ಎಕ್ಸಾಮ್ನ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ಗೆ ಸರಿಯಾದಂಥ ಉತ್ತರ ಪೂನಮ್ ಗುಪ್ತಾ. ಓಕೆ, ಪೂನಮ್ ಗುಪ್ತಾ. ನೋಡಿ, ದಿ ಹಿಂದೂ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗವರ್ನಮೆಂಟ್ ಅಪಾಯಿಂಟ್ಸ್ ಪೂನಮ್ ಗುಪ್ತಾ ಆ್ಯಸ್ ದ ನೆಕ್ಸ್ಟ್ RBI ಡೆಪ್ಯೂಟಿ ಗವರ್ನರ್. ಓಕೆ, RBIನ ನೆಕ್ಸ್ಟ್ ಡೆಪ್ಯೂಟಿ ಗವರ್ನರ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ಏನಿದು ಮಾಹಿತಿ? ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಗಮನಿಸಬಹುದು ಪೂನಮ್ ಗುಪ್ತಾ ಅವರನ್ನು. ಓಕೆ, ಅವರು ನೋಡಿ 2025ರ ಜನವರಿನಲ್ಲಿ ತಮ್ಮ ಸ್ಥಾನ ತ್ಯಜಿಸಿದಂತಹ MD ಪಾತ್ರ ಅವರನ್ನು ಬದಲಿಸಲಿದ್ದಾರೆ. ಸೊ ಇವರು ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯ ಸದಸ್ಯರಾಗಿದ್ದಾರೆ. ಇದು ಕೂಡ ನೆನಪಿರಲಿ. ಹಾಗಾದರೆ ಏನಿದು RBI ಉಪ ಗವರ್ನರ್ ಅಂದರೆ ಡೆಪ್ಯೂಟಿ ಗವರ್ನರ್, ಅವರ ಪಾತ್ರ ಏನಿರುತ್ತೆ RBIನಲ್ಲಿ? ಡೀಟೇಲ್ಸ್ ನೋಡಿ.
ಆರ್ವೇನ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಸಹಾಯ ಮಾಡುತ್ತಾರೆ. ಸಹಾಯ ಮಾಡುತ್ತಾರೆ. ಜೊತೆಗೆ ಹಣಕಾಸು ನೀತಿ ನಿಯಂತ್ರಣ ಮತ್ತು ಹಣಕಾಸು ಮೇಲ್ವಿಚಾರಣೆಗೆ ಜವಾಬ್ದಾರರಾಗಿರ್ತಾರೆ ಸ್ನೇಹಿತರೆ ನೋಡಿ. ಸೊ ಈ ಚಿಕ್ಕ ಚಿಕ್ಕ ಪಾಯಿಂಟ್ಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇವರ ಜೊತೆಗೆ ACCಯ ಶಿಫಾರಸುಗಳ ಆಧಾರದ ಮೇಲೆ ಭಾರತ ಸರ್ಕಾರದಿಂದ ನೇಮಕಗೊಂಡಿದೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಏಪ್ರಿಲ್ 2025ರಲ್ಲಿ ಉದ್ಯಮಶೀಲತೆ ಮತ್ತು ಬೆಳವಣಿಗೆ ನೋಡಿ, ಉದ್ಯಮಶೀಲತೆ ಮತ್ತು ಬೆಳವಣಿಗೆಯ ಕುರಿತಾದಂತಹ IMF ವ್ಯವಸ್ಥಾಪಕ ನಿರ್ದೇಶಕರ ಸಲಹಾ ಮಂಡಳಿಗೆ ಯಾರನ್ನು ನೇಮಿಸಲಾಗಿದೆ ಅಂದರೆ ಭಾರತೀಯರು ನೇಮಕಗೊಂಡಿದ್ದಾರೆ. IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಸೊ ಆ ನಿಧಿಗೆ ಸಂಬಂಧಪಟ್ಟಂತೆ ಉದ್ಯಮಶೀಲತೆ ಮತ್ತು ಬೆಳವಣಿಗೆ ಸೊ ಇದರ ಕುರಿತಾಗಿರತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರ ಸಲಹಾ ಮಂಡಳಿ ಇದೆ. ಆ ಸಲಹಾ ಮಂಡಳಿಗೆ ಭಾರತದಿಂದ ಇದೀಗ N. ಚಂದ್ರಶೇಖರನ್ ಆಯ್ಕೆಯಾಗಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೋಡಿ. ಇದನ್ನು ಕೂಡ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು. IMF ಮ್ಯಾನೇಜಿಂಗ್ ಡೈರೆಕ್ಟರ್ ನೋಡಿ, ಎಸ್ಟಾಬ್ಲಿಷರ್ಸ್ ಅಡ್ವೈಸರಿ ಕೌನ್ಸಿಲ್ ಆನ್ ಎಂಟ್ರಪ್ರನರ್ಶಿಪ್ ಆ್ಯಂಡ್ ಗ್ರೌತ್ ನೋಡಿ, ಎಂಟ್ರಪ್ರನರ್ಶಿಪ್ ಆ್ಯಂಡ್ ಗ್ರೌತ್ನ ಕೌನ್ಸಿಲ್ ಏನಿದೆ, ಸೊ ಈ ಅಡ್ವೈಸರಿ ಕೌನ್ಸಿಲ್ಗೆ IMFನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನೇಮಕಗೊಂಡಿದ್ದಾರೆ. ಸೊ ಡೀಟೇಲ್ಸನ್ನು ಗಮನಿಸಬಹುದು. ಏನಿದೆ ಡೀಟೇಲ್ಸ್ ಹಾಗಾದರೆ ನ್ಯೂಸ್ ಪೇಪರಲ್ಲಿ ನೋಡಿ, ಅಧ್ಯಕ್ಷರಾಗಿ ನೋಡಿ. ಸೊ ಇವರು ಪ್ರಸ್ತುತ ಟಾಟಾ ಸನ್ಸ್ನ ಅಧ್ಯಕ್ಷರು. ಅವರು ಈ ಹಿಂದೆ ಏನಾಗಿದ್ದರು ಅಂತ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಟಾಟಾ ಸನ್ಸ್ನ ಈ ಹಿಂದಿನ ಅಧ್ಯಕ್ಷರಾಗಿದ್ದಂಥ ಇವರು ಅಂದರೆ N. ಚಂದ್ರಶೇಖರನ್ ಅವರನ್ನು ಸೊ ಈ ಹುದ್ದೆಗೆ ನೇಮಿಸಲಾಗಿದೆ. ಮಂಡಳಿಯು ವ್ಯವಹಾರ, ಹಣಕಾಸು, ಶೈಕ್ಷಣಿಕ ಮತ್ತು ನೀತಿ ನಿರೂಪಣೆಯ ತಜ್ಞರನ್ನು ಒಳಗೊಂಡಿದೆ. ಏನಿದು IMF ವ್ಯವಸ್ಥಾಪಕ ನಿರ್ದೇಶಕರ ಸಲಹಾ ಮಂಡಳಿ? ಇದು ಚಾಥಮ್ ಹೌಸ್ ನಿಯಮಗಳ ಅಡಿಯಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಸಭೆ ಸೇರುತ್ತದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಚಾಥಮ್ ಹೌಸ್ ನಿಯಮ ಕೇಳ್ಬೋದು ನಿಮಗೆ ಡೈರೆಕ್ಟಾಗಿ, ಏನಿದು ಚಾಥಮ್ ಹೌಸ್ ನಿಯಮ ಅಥವಾ ಚಾಥಮ್ ಹೌಸ್ ನಿಯಮವು ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ಚಾಥಮ್ ಹೌಸ್ ನಿಯಮ IMFನ ಒಂದು ನಿರ್ದೇಶನ ಆಗಿದೆ, ಅಂದರೆ ಈ ಡೈರೆಕ್ಟರ್ ಆಗಿದೆ. ಹೇಗೆ IMF ನಿರ್ವಹಿಸ್ತದೆ ಕಾರ್ಯಗಳನ್ನು ಇದರ ಮೇಲೆ ಅದು ನೋಡಿ. ಅಂದರೆ ಚಾಥಮ್ ಹೌಸ್ ಅಡಿ ಅದು ಸೃಷ್ಟಿಸಿದೆ ಏನು, ಪ್ರತಿ 3 ತಿಂಗಳಿಗೊಮ್ಮೆ ಸಭೆ ಸೇರುತ್ತದೆ. IMF ಸುಸ್ಥಿರ ಆರ್ಥಿಕ ಬೆಳವಣಿಗೆಗೆ ಈ ಒಂದು ಬೆಳವಣಿಗೆ ಪರಿಸ್ಥಿತಿಗಳನ್ನು ಸೃಷ್ಟಿಸುವ ಕುರಿತು IMFಗೆ ಸಲಹೆ ನೀಡುತ್ತದೆ. ಇದು IMFನ ವಿಶ್ಲೇಷಣಾತ್ಮಕ ಮತ್ತು ನೀತಿ ಸಂಶೋಧನಾ ಕಾರ್ಯಸೂಚಿಗೆ ಮಾರ್ಗದರ್ಶನ ನೀಡುತ್ತದೆ. ಜಾಗತಿಕವಾಗಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಮತ್ತು ಖಾಸಗಿ ವಲಯವನ್ನು ಬಲಪಡಿಸುವತ್ತ ಗಮನ ಹರಿಸುತ್ತದೆ. ಈ ನೋಡಿ ಪಾಯಿಂಟ್ಗಳು ಇಂಪಾರ್ಟೆಂಟು, ಯಾಕಂದರೆ ಹೇಳಿಕೆ ರೂಪದಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕುಂಭಕೋಣಂ ವೀಳ್ಯದ ಎಲೆ ನೋಡಿ, ಕುಂಭಕೋಣಂ ಬೆಟಲ್ ಲೀಫ್, ಇದಕ್ಕೆ GI ಅಥವಾ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಥವಾ GI ಟ್ಯಾಗ್ ನೀಡಲಾಗಿದೆ. ಹಾಗಾದರೆ ಇದು ಕೆಳಗಿನ ಯಾವ ನದಿ ಡೆಲ್ಟಾ ಪ್ರದೇಶದಲ್ಲಿ ಸ್ಥಳೀಯವಾಗಿ ಕಂಡುಬರುತ್ತದೆ? ಕುಂಭಕೋಣಂ ಎಲ್ಲಿ ಕಂಡುಬರುತ್ತದೆ ಅಂತ ನಿಮಗೆ ಗೊತ್ತಿದ್ದರೆ ಆನ್ಸರ್ ಈಸಿಯಾಗಿ ಮಾಡ್ತೀರಾ. ಸೊ ಎಲ್ಲಿ ಕಂಡುಬರುತ್ತದೆ? ಕಾವೇರಿ ಡೆಲ್ಟಾ ನೋಡಿ. ಕಾವೇರಿ ನದಿ ಹರಿತಕ್ಕಂಥ ಒಂದು ಪಾತ್ರ ಏನಿದೆ, ಕಾವೇರಿ ನದಿಯ ಒಂದು ಪಾತ್ರದ ಒಂದು ಅದರಲ್ಲಿ ಕುಂಭಕೋಣಂ ವೀಳ್ಯದ ಎಲೆ ತುಂಬಾ ಫೇಮಸ್. ಈ ಎಲೆಗೆ ಇದೀಗ GI ಟ್ಯಾಗ್ ಪಡೆದುಕೊಂಡಿರ್ತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸ್ ನೋಡೋಣ. ಗಮನಿಸಬಹುದು, ಇದನ್ನು ಕೂಡ ದಿ ಹಿಂದೂ ಪೇಪರಲ್ಲಿ ಕೊಟ್ಟಿದ್ದಾರೆ. ನೋಡಿ, ಕುಂಭಕೋಣಂ ಬೆಟಲ್ ಲೀಫ್ ಜೊತೆಗೆ ತೊವಿಲೈ ಮನಿಕ್ಕ ಮಲೈ ಅಂತ ಕರೀತಾರೆ ನೋಡಿ. ತೊವಿಲೈ ಮನಿಕ್ಕ ಮಲೈ ಇದು ಒಂದು ಫ್ಲವರ್ ಆಗಿದೆ. ಸೊ ಇದೊಂದು ಫ್ಲವರ್. ಇವೆರಡಕ್ಕೂ ಕೂಡ ಇದೀಗ GI ಟ್ಯಾಗ್ ಸಿಕ್ಕಿರತಕ್ಕಂಥದ್ದು. ವಿವರಣೆಯಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ, ಡೀಟೇಲ್ಸನ್ನು ಗಮನಿಸಿ. ಪ್ರಸಿದ್ಧ ಕುಂಭಕೋಣಂ ವೆಟ್ರಿಲೈ ನೋಡಿ, ಕುಂಭಕೋಣಂ ವೀಳ್ಯದೆಲೆ ಮತ್ತು ತೊವಲೈ ಮಣಿಕ್ಕಮಲೈ. ಸೊ ಇದೊಂದು ಫ್ಲವರ್ಸ್ ಗಾರ್ಲ್ಯಾಂಡ್ ಆಗಿದೆ.
ಓಕೆ, ಫ್ಲವರ್ಸ್ ಗಾರ್ಲ್ಯಾಂಡ್ ಇದೊಂದು, ತುವಲೈ ಮಣಿಕ್ಕಮಲೈ ಇವೆರಡಕ್ಕೂ ಕೂಡ ಇದೀಗ GI ಟ್ಯಾಗ್ ನೀಡಲಾಗಿದೆ. ಓಕೆ, ಕುಂಭಕೋಣಂ ವೀಳ್ಯದ ಎಲೆಯನ್ನು ಕಾವೇರಿ ನದಿಯ ಉದ್ದಕ್ಕೂ ಇರುವ ಡೆಲ್ಟಾ ಪ್ರದೇಶದಲ್ಲಿ ವಿಶೇಷವಾಗಿ ಕುಂಭಕೋಣಂ ಮತ್ತು ತಾಂಜಾವೂರು ಅಂದರೆ ಕುಂಭಕೋಣಂ ಎಲ್ಲಿ ಕಂಡುಬರ್ತದೆ? ತಮಿಳುನಾಡು, ಅದು ನಿಮಗೆ ಗೊತ್ತಿರಬೇಕು. ತಾಂಜಾವೂರು ಕೂಡ ಓಕೆ, ತಾಂಜಾವೂರು ಕುಂಭಕೋಣಂ ಮುಖ್ಯವಾಗಿ ಫೇಮಸ್ಸು. ಆದರೆ ಕಾವೇರಿ ನದಿ ಡೆಲ್ಟಾ ಉದ್ದಕ್ಕೂ ಕೂಡ ಈ ಕುಂಭಕೋಣಂ ವೀಳ್ಯನೇ ಹೆಚ್ಚಾಗಿ ಬೆಳೀತಾರೆ. ಸೊ ಅಲ್ಲಿ ಮೋಸ್ಟ್ ಅಂದರೆ ಕುಂಭಕೋಣಂ, ಇದು ನೆನಪಿರಲಿ. ಇದು ತಮಿಳುನಾಡಿನ ಡೆಲ್ಟಾ ಪ್ರದೇಶದಿಂದ GI ಟ್ಯಾಗ್ ಮಾನ್ಯತೆ ಪಡೆದ ಮೊಟ್ಟ ಮೊದಲ ಕೃಷಿ ಉತ್ಪನ್ನ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ತಮಿಳುನಾಡಿನ ಡೆಲ್ಟಾ ಪ್ರದೇಶದಿಂದ GI ಟ್ಯಾಗ್ ಪಡೆದಂತಹ ಮೊಟ್ಟ ಮೊದಲ ಕೃಷಿ ಉತ್ಪನ್ನವಾಗಿದೆ. ಇನ್ನು ನಾನು ಹೇಳಿದಂತೆ ತುವಲೈ ಏನಿದೆ ಕನ್ಯಾಕುಮಾರಿನಲ್ಲಿ, ಗಮನಿಸಿ, ತುವಲೈ ಮಣಿಕ್ಕಮಲೈ. ಸೊ ತುವಲೈ ಎಲ್ಲಿ ಕಂಡುಬರುತ್ತದೆ? ಕನ್ಯಾಕುಮಾರಿ, ಇದು ಕೂಡ ತಮಿಳುನಾಡು. ಸೊ ಇಲ್ಲಿ ಒಲಿಯಾಂಡರ್ ಮತ್ತು ಗುಲಾಬಿ ಬಳಸಿ ಇದನ್ನು ರಚಿಸಲಾಗುತ್ತದೆ. ರತ್ನದಂತಹ ಸಮ್ಮಿತಿಯ ಹೂವಿನ ವಿನ್ಯಾಸಕ್ಕೆ ಇದು ಹೆಸರುವಾಸಿ. ಓಕೆ, ನೆಕ್ಸ್ಟ್ 8ನೇ ಕ್ವಶನ್ ನೋಡೋಣ. ಫೆಬ್ರವರಿ 2025 ಹೊತ್ತಿಗೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ರೈಲ್ವೆ ನಿಲ್ದಾಣಗಳಿದ್ದು ಈ ಎಲ್ಲ ರೈಲ್ವೆ ನಿಲ್ದಾಣಗಳ ಮೇಲೆ ಸೌರ ವಿದ್ಯುತ್ ಸ್ಥಾಪಿಸಿದ ಮೊಟ್ಟ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ? ಸರಿಯಾದಂಥ ಉತ್ತರ ರಾಜಸ್ಥಾನ. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರ. ರಾಜಸ್ಥಾನ ಭಾರತದಲ್ಲೇ ಅತಿ ಹೆಚ್ಚು ರೈಲ್ವೆ ನಿಲ್ದಾಣಗಳು, ನೋಡಿ, ರೈಲ್ವೆ ಸ್ಟೇಷನ್ಸ್ ಅಂತ ಕರೀತಾರೆ. ಅತಿ ಹೆಚ್ಚು ರೈಲ್ವೆ ಸ್ಟೇಷನ್ಗಳನ್ನು ಹೊಂದಿದ್ದು ಆ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ಸೌರ ವಿದ್ಯುತ್ ಸ್ಥಾವರ, ಓಕೆ, ನೋಡಿ ಗಮನಿಸಬಹುದು, ಸೋಲಾರ್ ಪವರ್ ಪ್ಲ್ಯಾಂಟ್ಗಳನ್ನು ಸ್ಥಾಪಿಸಿದೆ. ಓಕೆ, ಈ ಒಂದು ಮಾಹಿತಿ ಮಿನಿಸ್ಟ್ರಿ ಆಫ್ ರೈಲ್ವೆ PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿತ್ತು. ನೋಡಿ, ಫೆಬ್ರವರಿ 2025 ಟಿಲ್ ಇಂಡಿಯನ್ ರೈಲ್ವೇಸ್ ಇನ್ಸ್ಟಾಲ್ಸ್ 209 ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ಸ್ ಅಟ್ 2249 ಸ್ಟೇಷನ್ಸ್ ಆ್ಯಂಡ್ ಸರ್ವಿಸಸ್ ಬಿಲ್ಡಿಂಗ್ಸ್. ಓಕೆ, ಇನ್ನು ಹೆಚ್ಚಿನ ಮಾಹಿತಿ ನೋಡಿ. ಇಲ್ಲಿ ಸೋಲಾರ್ ಪವರ್ ಏನಿದೆ ರೀಚ್ ಟೋಟಲಾಗಿ 2249 ಸೊ ಇನ್ಸ್ಟಾಲೇಷನ್ ಆಗಿರತಕ್ಕಂಥದ್ದು. ಸೊ ಇದ್ರ ಜೊತೆಗೆ 1489 ಏನಿದೆ ಆ್ಯಡ್ ಆಗಿರತಕ್ಕಂಥದ್ದು ಲಾಸ್ಟ್ ಇಯರ್ಗೆ ಹೋಲಿಸಿದರೆ. ಸೊ ಇಲ್ಲಿ ಗಮನಿಸಬಹುದು, ಮೋಸ್ಟ್ ಇಂಪಾರ್ಟೆಂಟು, ರಾಜಸ್ಥಾನ ಲೀಡ್ಸ್ ಮಾಡಿದೆ. ಓಕೆ, ಸೋಲಾರ್ ಪವರ್ ನೋಡಿ ಎಕ್ಸ್ಪೆನ್ಷನ್ ವಿತ್ ದ ಹೈಯೆಸ್ಟ್ ಅಂದರೆ 275 ಇನ್ಸ್ಟಾಲೇಷನ್ ಆಗಿರತಕ್ಕಂಥದ್ದು. ಸೊ ಈ ರೀತಿ ರಾಜಸ್ಥಾನ ಹೈಯೆಸ್ಟ್ ಇನ್ಸ್ಟಾಲೇಷನ್ ಮಾಡಿದೆ. ಗಮನಿಸಿ, ಟೋಟಲ್ ಆಗಿ 275 ರೈಲು ನಿಲ್ದಾಣಗಳನ್ನು ಹೊಂದಿರುವ ರಾಜಸ್ಥಾನವು ಸೌರಶಕ್ತಿ ಸ್ಥಾವರಗಳನ್ನು ಹೊಂದಿರುವ ಅತಿ ಹೆಚ್ಚು ರೈಲು ನಿಲ್ದಾಣಗಳನ್ನು ಹೊಂದಿರುವ ದೇಶದಲ್ಲೇ ಮುಂಚೂಣಿಯಲ್ಲಿದೆ. ಈ ಮಾಹಿತಿಯನ್ನು ಕೇಂದ್ರ ರೈಲ್ವೆ ಸಚಿವರಾಗಿರತಕ್ಕಂಥ ಅಶ್ವಿನಿ ವೈಷ್ಣವ್ ಅವರು ಏಪ್ರಿಲ್ 2ರಂದು ಲೋಕಸಭೆಯಲ್ಲಿ ತಿಳಿಸಿದ್ದಾರೆ. ಭಾರತ ಸರ್ಕಾರದ ಪ್ರಕಾರ 2024-25 ಆರ್ಥಿಕ ವರ್ಷದಲ್ಲಿ ದೇಶದಲ್ಲಿ 25 ಗಿಗಾವ್ಯಾಟ್ ನವೀಕರಿಸಬಹುದಾದ ಸೌರಶಕ್ತಿಯನ್ನು ಸೇರಿಸಲಾಗಿದೆ. ಅದರಲ್ಲಿ 6 ಗಿಗಾವ್ಯಾಟ್ ಸೌರಶಕ್ತಿಯಾಗಿತ್ತು. ನೋಡಿ, ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಭಾರತೀಯ ರೈಲ್ವೆ 2025-26 ವೇಳೆಗೆ 100% ವಿದ್ಯುದೀಕರಣವನ್ನು ಸಾಧಿಸುವ ಯೋಜನಾ ಗುರಿಯನ್ನು ಹೊಂದಿದೆ. ನೋಡಿ, 2025-26 ವೇಳೆಗೆ. ಇನ್ನು 2030 ವೇಳೆಗೆ ನೋಡಿ, ರೈಲ್ವೆಗಳು ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿ ಹೊಂದಿರತಕ್ಕಂಥದ್ದು. ಈ ಪಾಯಿಂಟ್ಗಳು ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ಇಂಪಾರ್ಟೆಂಟ್. ಯಾಕಂದರೆ ವಿವರಣೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪಾಯಿಂಟ್ಗಳು, ಚಿಕ್ಕ ಚಿಕ್ಕ ಪಾಯಿಂಟ್ಗಳು ಸಿಗ್ತಾ ಇರ್ತವೆ. ಸೊ ಅಲ್ಲಿ ಹೇಳಿಕೆ ರೂಪದಲ್ಲಿ ಕೊಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಇದನ್ನೇ ಕೇಳ್ಬೋದು. ಹೇಳಿಕೆ ರೂಪದಲ್ಲಿ ಕೇಳಿದಾಗ ಇದರದೊಂದು ಎಳೆ ಸಿಕ್ಕರೆ ಸಾಕು, ನೀವು ಆನ್ಸರ್ ಮಾಡಿಬಿಡ್ತೀರಾ. ಸೊ ನೋಡಿ, 100% ವಿದ್ಯುದೀಕರಣವನ್ನು ಸಾಧಿಸುವ ಗುರಿ 2025-26ಕ್ಕೆ ಅಂದರೆ ವಿದ್ಯುದೀಕರಣ. ಓಕೆ, ಅಂದರೆ 2030 ವೇಳೆಗೆ ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯನ್ನು ಹೊಂದಿದೆ. ಸೊ ಜೊತೆಗೆ ಮಹಾರಾಷ್ಟ್ರ ಏನಿದೆ 270 ರೈಲು ನಿಲ್ದಾಣಗಳಲ್ಲಿ ಸೌರ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸುವ ಮೂಲಕ ದೇಶದಲ್ಲೇ 2ನೇ ಸ್ಥಾನದಲ್ಲಿದೆ ರಾಜಸ್ಥಾನದ ನಂತರ. ತದನಂತರ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ,
ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ ಇರತಕ್ಕಂಥದ್ದು. ಓಕೆ, ನೆಕ್ಸ್ಟು 9ನೇ ಕ್ವಶನ್ ನೋಡೋಣ. ಓಕೆ ನೋಡಿ, PFRDA ಅಂದರೆ ನೋಡಿ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ. ನೋಡಿ ಇದು ಸುಬ್ರಮಣಿಯನ್ ರಾಮನ್ ಇದರ ಅಧ್ಯಕ್ಷರಾಗಿ ನೇಮಕಗೊಳ್ಳುವ ಮೊದಲು ಇವರು ಯಾವ ಹುದ್ದೆಯನ್ನು ಹೊಂದಿದ್ದರು? ಸೊ ಯಾವ ಹುದ್ದೆಯಲ್ಲಿದ್ದರು ಇವರು ಅಂತ ಕೇಳಿದರೆ CAJ ನೋಡಿ ಡೆಪ್ಯೂಟಿ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಹುದ್ದೆಯಲ್ಲಿದ್ದರು. ಯಾರು? ಶಿವ ಸುಬ್ರಮಣಿಯನ್ ರಾಮನ್ ಅವರನ್ನು ಇದೀಗ PFRDAನ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಗವರ್ನಮೆಂಟ್ ಅಪಾಯಿಂಟ್ಸ್ S. ರಾಮನ್ ಆ್ಯಸ್ PFRDA ಚೇರ್ಪರ್ಸನ್. ನೋಡೋಣ ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ಗಮನಿಸಿ. ಭಾರತ ಸರ್ಕಾರವು ಭಾರತದ ಉಪ ಲೆಕ್ಕ ಪರಿಶೋಧಕ ಮತ್ತು ಲೆಕ್ಕ ಪರಿಶೋಧಕ ಜನರಲ್ ಆಗಿರತಕ್ಕಂಥ ಶಿವ ಸುಬ್ರಮಣಿಯನ್ ರಾಮನ್ ಅವರನ್ನು ನೋಡಿ PFRDA ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಇದರ ನೂತನ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಸೊ ಇವರು ಪ್ರಸ್ತುತ ಅಧ್ಯಕ್ಷರಾಗಿರತಕ್ಕಂಥ ದೀಪಕ್ ಮೊಹಿಂತಿ ಅವರ ಸ್ಥಾನವನ್ನು ಅಲಂಕರಿಸಲಿದ್ದಾರೆ. ಅಂದರೆ ಈ ಹಿಂದೆ ದೀಪಕ್ ಮೊಹಿಂತಿ ಈ ಸ್ಥಾನದಲ್ಲಿದ್ದರು. ಓಕೆ, ಇನ್ನು ಏನಿದು PFRDA? 2003ರಲ್ಲಿ ಭಾರತ ಸರ್ಕಾರವು ಕೇಂದ್ರ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಆಡಳಿತಾತ್ಮಕ ಸಂಸ್ಥೆಯಾಗಿ ಮಧ್ಯಂತರ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪಿಸಿತು. ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ನೋಡಿ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.